ನಮಸ್ಕಾರ ಎಲ್ಲರಿಗೂ. ಕನ್ನಡ ಕೋಶ ಚಾನೆಲ್ ಅನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾವು ವ್ಯಾಕರಣದ ಅಂಶವಾದಂತಹ ಸಮಾಸಗಳ ಬಗ್ಗೆ ತಿಳಿಯೋಣ. ವ್ಯಾಕರಣದಲ್ಲಿ ಅತ್ಯಂತ ಸುಲಭವಾಗಿ ಸಮಾಸಗಳನ್ನ ಕಂಡುಹಿಡಿಯಬಹುದು ಅಂತ ಹೇಳಬಹುದು. ಆದರೆ ಅದನ್ನ ಸುಲಭ ಮಾರ್ಗದಲ್ಲಿ ಕಲಿತರೆ ಎಲ್ಲಾ ವ್ಯಾಕರಣಗಳಿಗಿಂತಲೂ ಸಮಾಸ ತುಂಬಾ ಸುಲಭವಾದಂತಹ ಒಂದು ವ್ಯಾಕರಣದ ಅಂಶವಾಗಿದೆ ಮಕ್ಕಳೇ. ಹಾಗಾಗಿ ಇಂದು ಅತಿ ಸುಲಭವಾಗಿ ಹೇಗೆ ಕಲ್ತ್ಕೊಳ್ಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದು ನಿಮ್ಮ ಪರೀಕ್ಷೆಗೆ ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸುಲಭವಾಗಬಹುದು ಅಥವಾ ಅನುಕೂಲಕರವಾಗಬಹುದು ಅಂತ ಹೇಳ್ತಾ ಶುರು ಮಾಡೋಣ. ಮೊದಲಿಗೆ ಸಮಾಸಕ್ಕೆ ಉದಾಹರಣೆಗಳಾದಂತಹ ಕೆಲವೊಂದು ಉದಾಹರಣೆಗಳನ್ನ ಇಲ್ಲಿ ನಾವು ನೋಡೋಣ. ಅರಸನ ಮನೆಯಲ್ಲಿ ಮಕ್ಕಳು ಆಡುತ್ತಿದ್ದಾರೆ. ಇಲ್ಲಿ ಅರಸನ ಮನೆಯಲ್ಲಿ ಅಂತ ಇಷ್ಟುದ್ದ ಹೇಳುವುದಕ್ಕೆ ಬದಲಾಗಿ ಅರಮನೆಯಲ್ಲಿ ಮಕ್ಕಳು ಆಡುತ್ತಿದ್ದಾರೆ ಅಂತ ಹೇಳಿ ನಾವು ಸಂಕ್ಷಿಪ್ತವಾಗಿ ಅರಸನ ಮನೆಯನ್ನ ಅರಮನೆ ಅಂತ ಮಾಡಿದೀವಿ. ಇದು ಸಮಾಸ ಪದ. ಮುಂದಿನ ಉದಾಹರಣೆಯಲ್ಲಿ ಮಳೆ ಹೆಚ್ಚಾಗಿ ಸುರಿಯುವ ಕಾಲ ಮಳೆಗಾಲ. ಮಳೆಗಾಲವನ್ನ ಸಂಕ್ಷಿಪ್ತವಾಗಿ ಹೇಳೋ ಬದಲು ಇಷ್ಟು ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಳೆ ಹೆಚ್ಚಾಗಿ ಸುರಿಯುವ ಕಾಲ ಅಂತ ಹೇಳಿ ಅದನ್ನ ನಾವು ತುಂಬಾ ಸಂಕ್ಷಿಪ್ತವಾಗಿ ಸರಳವಾಗಿ ಮಳೆಗಾಲ ಅಂತ ಹೇಳಬಹುದು. ಹಿರಿದಾದ ಬಂಡೆಯು ದೂರದಲ್ಲಿತ್ತು. ಇಲ್ಲೊಂದು ದೊಡ್ಡ ಬಂಡೆ ಇದೆ. ಅದನ್ನ ಹಿರಿದಾದ ಬಂಡೆ ಅಂದ್ರೆ ದೊಡ್ಡದಾದ ಬಂಡೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸಂಕ್ಷಿಪ್ತವಾಗಿ ನಾವು ಹೆಬ್ಬಂಡೆ ಅಂತ ಹೇಳಬಹುದು. ಸೂರ್ಯನು, ಚಂದ್ರನು, ನಕ್ಷತ್ರವು ಆಕಾಶದಲ್ಲಿ ಮಿನುಗುತ್ತಿದ್ದವು. ಈ ಉದಾಹರಣೆಯನ್ನ ನೋಡಿದಾಗ ಇಷ್ಟೆಲ್ಲ ಬಿಡಿಸಿ ಹೇಳೋದ್ರ ಬದಲಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಆಕಾಶದಲ್ಲಿ ಮಿನುಗುತ್ತಿದ್ದವು ಅಂತ ನೇರವಾಗಿ ನಾವು ಸರಳವಾಗಿ ಹೇಳಬಹುದು. ಇದು ಕೂಡ ಸಮಾಸ ಪದವಾಗಿದೆ. ಸಮಾಸವನ್ನ ಕಲಿಯುವ ಮೊದಲು ನಾವು ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇರಿಸ್ಕೋಬೇಕು. ಆಗ ತುಂಬಾ ಸುಲಭವಾಗಿ ನಾವು ಸಮಾಸಗಳನ್ನ ಕಲಿಯಬಹುದು. ನಾವು ಗಮನದಲ್ಲಿ ಇರಿಸಬೇಕಾದಂತ ಅಂಶಗಳು ಯಾವುವು ಅಂತ ಹೇಳಿದ್ರೆ, ಸಮಾಸದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾಗಿರುವುದು. ಇಲ್ಲಿ ಎರಡು ಮಕ್ಕಳೇ, ಇನ್ನೊಂದು ನೀವು ನೆನಪಿನಲ್ಲಿಡಬೇಕು, ಸಂಧಿಯಲ್ಲಿ ಎರಡು ಪದಗಳು ಅಥವಾ ಎರಡು ಅಕ್ಷರಗಳು ಸೇರಿ ಸಂಧಿಯಾದರೆ ಇಲ್ಲಿ ಎರಡು ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಪದಗಳು ಸೇರಿ ಸಮಾಸ ಆಗತ್ತೆ. ಎರಡನೆಯ ಅಂಶ, ಅರ್ಥವು ಕೆಡುವುದಿಲ್ಲ. ಇಲ್ಲಿ ಅರ್ಥವು ಕೂಡ ಪ್ರಧಾನವಾಗಿರುತ್ತೆ. ಅರ್ಥ ಕೆಟ್ಟು ಹೋಗ್ಬಾರ್ದು. ಅರ್ಥಪೂರ್ಣವಾದ ಒಂದು ಸಮಾಸ ಪದವನ್ನ ಸೇರಿಸಬೇಕಾಗತ್ತೆ. ಮೂರನೆಯ ಅಂಶ, ಬರೆಯುವ ಮತ್ತು ಉಚ್ಚಾರಣೆ ಮಾಡುವ ಸಮಯವು ಉಳಿತಾಯವಾಗುತ್ತದೆ. ಸುತ್ತಿ ಬಳಸಿ ಎರಡಕ್ಕೆ ಅಥವಾ ನಾಲ್ಕೈದು ಪದಗಳಲ್ಲಿ ಹೇಳುವುದನ್ನ ಎರಡು ಅಥವಾ ಮೂರು ಪದಗಳಲ್ಲಿ ತುಂಬಾ ಸರಳವಾಗಿ ನಾವು ಸಮಾಸ ಪದವನ್ನ ಉಚ್ಚಾರಣೆ ಮಾಡಬಹುದು ಅಥವಾ ಬರೆಯಬಹುದು. ಇದನ್ನು ವ್ಯಾಕರಣದಲ್ಲಿ ಸಮಾಸ ಎಂದು ಕರೆಯುತ್ತೇವೆ. ಈ ರೀತಿಯ ಎಲ್ಲಾ ಅಂಶಗಳನ್ನ ನಾವು ಸಮಾಸ ಅಂತ ಕರಿತೀವಿ. ಇನ್ನು ವ್ಯಾಕರಣದ ಪ್ರಕಾರ ಸಮಾಸಗಳು ಅಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ತಮ್ಮಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೆಯಲಾಗುತ್ತದೆ. ಮಕ್ಕಳೇ, ಇಲ್ಲಿ ಜ್ಞಾಪಕದಲ್ಲಿ ಇಟ್ಕೋಬೇಕು, ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಸೇರಿರುತ್ತೆ, ಅರ್ಥಕ್ಕನುಸಾರವಾಗಿ ಇರುತ್ತೆ, ಹಾಗೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಹೊರಟು ಹೋಗುತ್ತೆ. ಈ ಮೂರು ಅಂಶಗಳನ್ನ ನೀವು ಇಟ್ಕೊಂಡ್ರೆ ಸಮಾಸ ಪದಗಳನ್ನ ಈಸಿಯಾಗಿ ನೀವು ಗುರುತಿಸಬಹುದು. ಇಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಮಕ್ಕಳೇ. ಈ ನಿಬಂಧನೆಗಳು ಏನು ಅಂತ ಹೇಳಿದ್ರೆ, ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಅಂತ ಹೇಳಿದೆ. ಆ ಎರಡು ಪದಗಳು ಯಾವ್ದು ಸೇರ್ಬೇಕು ಅಂತ ಹೇಳಿದ್ರೆ, ಕನ್ನಡ ಮತ್ತು ಕನ್ನಡ, ಈ ಎರಡು ಪದಗಳು ಪೂರ್ವ ಪದ ಉತ್ತರ ಪದ ಅಂತ ನಾವು ವಿಭಾಗ ಮಾಡಿರ್ತೀವಿ. ಅದು ಕನ್ನಡ ಮತ್ತು ಕನ್ನಡ ಪದಗಳೇ ಸೇರಿರ್ಬೇಕು. ಅಥವಾ ಕನ್ನಡ ತದ್ಭವ, ಕನ್ನಡ ಪದ ಅಥವಾ ತದ್ಭವ ಪದ ಸೇರಿರಬಹುದು. ಇನ್ನೊಂದು ತದ್ಭವ ಪದ ಕೂಡ ಸೇರಿರಬಹುದು.
ಇನ್ನೊಂದು ಸಂಸ್ಕೃತ ಅಥವಾ ಸಂಸ್ಕೃತ, ಈ ಎರಡು ಪದಗಳು ಕೂಡ ಸೇರಬಹುದು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿಸಿ ಸಮಾಸ ಮಾಡಬಾರದು. ಹಾಗೆ ಮಾಡಿದರೆ ಅದನ್ನು ಅರಿ ಸಮಾಸ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಅರಿ ಸಮಾಸ. ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿದ್ರೆ ಅದನ್ನು ಅರಿ ಸಮಾಸ ಅಂತ ಕರಿತೀವಿ. ಆದರೂ ನಮ್ಮ ಪೂರ್ವದ ಕವಿಗಳು ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿ ಸಮಾಸವನ್ನ ಮಾಡಿದ್ದಾರೆ. ಗಮಕ ಹಾಗೂ ಕ್ರಿಯಾ ಸಮಾಸಗಳಲ್ಲಿ ಆ ಅರಿ ಸಮಾಸವನ್ನ ನಾವು ನೋಡಬಹುದು. ಎಲ್ಲಿ ನೋಡಬಹುದು? ಗಮಕ ಹಾಗೂ ಕ್ರಿಯಾ ಸಮಾಸಗಳಲ್ಲಿ ಅರಿ ಸಮಾಸದ ದೋಷಗಳನ್ನ ನಾವು ಪರಿಗಣಿಸುವಂತಿಲ್ಲ. ಈ ಅರಿ ಸಮಾಸಕ್ಕೆ ಕೆಲವೊಂದು ಉದಾಹರಣೆಗಳು. ಅರಿ ಸಮಾಸ ನಾನಾಗ್ಲೇ ಹೇಳಿದೆ, ಕನ್ನಡ ಮತ್ತೆ ಸಂಸ್ಕೃತ ಪದಗಳು ಸೇರಿ ಆಗುವುದೇ ಅರಿ ಸಮಾಸ. ಅದಕ್ಕೆ ಉದಾಹರಣೆಗಳು ಇಲ್ಲಿ ಪೂರ್ವ ಪದ, ಉತ್ತರ ಪದ, ಅದೇ ರೀತಿಯಾಗಿ ಸಂಧಿಯಲ್ಲಿ ನಾವು ಹೇಗೆ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಪೂರ್ವ ಪದ, ಉತ್ತರ ಪದ ಇರುತ್ತೆ. ಇವೆರಡು ಸೇರಿದಾಗ ಸಮಾಸ ಪದ ಆಗುತ್ತೆ. ಮಳೆಯ ಪ್ಲಸ್ ಕಾಲ ಮಳೆಗಾಲ, ದಳದ ಪ್ಲಸ್ ಪತಿ ದಳಪತಿ, ಮಹಾ ಪ್ಲಸ್ ಕಾಳಿ ಮಹಾಕಾಳಿ. ಇಲ್ಲಿನ ಉದಾಹರಣೆಗಳನ್ನ ನಾವು ನೋಡಿದಾಗ ಕಾಲ, ಪತಿ, ಮಹಾ ಇವು ಸಂಸ್ಕೃತದ ಪದಗಳು. ಈ ಉತ್ತರದ ಪದಗಳು ಈ ಕಾಲ ಅನ್ನೋದು ಇರ್ಬೋದು, ಈ ಕಾಲ, ಪತಿ, ಮಹಾ ಈ ಮೂರು ಶಬ್ದಗಳು ಸಂಸ್ಕೃತದ ಪದಗಳು. ಹಾಗೆ ಇಲ್ಲಿ ಬರ್ತಕ್ಕಂಥ ಮಳೆಯ, ದಳದ ಹಾಗೆ ಕಾಳಿ ಈ ಮೂರು ಕನ್ನಡದ ಪದಗಳನ್ನ ಇಲ್ಲಿ ಸೇರಿಸಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಕನ್ನಡ ಪದ ಮತ್ತು ಸಂಸ್ಕೃತ ಪದ ಎರಡೂ ಸೇರಿರೋದ್ರಿಂದ ಇದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇವು ಕನ್ನಡದ ಪದಗಳು, ಆದ್ರಿಂದ ಸಂಸ್ಕೃತ ಮತ್ತು ಕನ್ನಡ ಪದಗಳು ಎರಡೂ ಸೇರಿರೋದ್ರಿಂದ ಇವುಗಳನ್ನ ಕೂಡಿಸಿ ನಾವು ಸಮಾಸ ಮಾಡಬಾರದು. ಆದರೂ ಪೂರ್ವದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಇವುಗಳನ್ನ ಬಳಸಿದ್ದಾರೆ. ಮೊದಲ ಪದವನ್ನ ಪೂರ್ವ ಪದ ಹಾಗೆ ಎರಡನೆಯ ಪದವನ್ನ ಉತ್ತರ ಪದ ಎಂದು ಕರೆಯಲಾಗುತ್ತೆ. ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ. ಹಾಗೆ ಸಮಾಸ ಪದವನ್ನ ಬಿಡಿಸಿ ಬರೆಯೋದಕ್ಕೆ ನಾವು ವಿಗ್ರಹ ವಾಕ್ಯ ಅಂತ ಕರಿತೀವಿ. ವಿಗ್ರಹ ವಾಕ್ಯ ಅಂದ್ರೆ ಏನು? ಉತ್ತರ ಪದ ಮತ್ತೆ ಪೂರ್ವ ಪದ ಅಂತ ಏನ್ ನಾವು ಬಿಡಿಸಿ ಬರಿತೀವಿ ಅದನ್ನೇ ನಾವು ವಿಗ್ರಹ ವಾಕ್ಯ ಅಂತ ಕರಿಬಹುದು. ಇನ್ನು ಸಮಾಸದ ವಿಧಗಳು. ಸಮಾಸದಲ್ಲಿ ಒಟ್ಟು 8 ವಿಧಗಳು ಇವೆ. ಆ 8 ಯಾವ ಯಾವ ಸಮಾಸ ಅಂದ್ರೆ, ಒಂದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಬಹುರ್ವಿಹಿ ಸಮಾಸ, ಅಂಶಿ ಸಮಾಸ, ಗಮಕ ಸಮಾಸ. ಈ ಒಟ್ಟು 8 ಸಮಾಸಗಳನ್ನ ನಾವು ಇಲ್ಲಿ ಕಲಿಯಬಹುದು. ಮೊದಲಿಗೆ ತತ್ಪುರುಷ ಸಮಾಸ. ಈ 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಮಕ್ಕಳೇ, ಇಲ್ಲಿ ಜ್ಞಾಪಕದಲ್ಲಿ ನೀವು ಇಟ್ಕೋಬೇಕು, 2 ನಾಮಪದಗಳು ಇರುತ್ತೆ. ಮತ್ತೆ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಉತ್ತರ ಪದ. ಇದು ಉತ್ತರ ಪದ. ಈ ಉತ್ತರ ಪದದ ಅರ್ಥ ಮುಖ್ಯವಾಗಿರುತ್ತೆ, ಮೇನ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡಬಹುದು. ಅರಸನ ಪ್ಲಸ್ ಮನೆ ಅರಮನೆ. ಇಲ್ಲಿ ಮನೆ ಅಂತ ಒಂದು ನಾಮಪದ ಇದೆ. ಈ ನಾಮಪದವನ್ನ ಕೇಳಿದ ಕೂಡಲೇ ನಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಮನೆ, ಯಾರ ಮನೆ? ಎಲ್ಲಾದ್ರೂ ನೀವು ಹೋಗ್ಬೇಕು, ಒಬ್ಬರ ಮನೆಗೆ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬೇಕು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಹಾಗಾಗಿ ಅದು ಯಾರ ಮನೆ. ಆಯ್ತಾ? ಈ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಇರ್ಬೇಕು. ಇದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಮನೆ ಅಂದ ತಕ್ಷಣ ಇಲ್ಲಿ ಅರಸನ ಮನೆ ಅಂತ ಇದೆ. ಅರಸನ ಮನೆಯೋ ಅಥವಾ ಸ್ನೇಹಿತನ ಮನೆಯೋ ಅಥವಾ ಸೇವಕನ ಮನೆಯೋ ಯಾವುದೋ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುತ್ತಲ್ವಾ? ಇದು ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ಬೇಕು ಅಂತ ಹೇಳುವಂಥದ್ದು. ಮತ್ತಷ್ಟು ಉದಾಹರಣೆಗಳನ್ನ ನೋಡೋಣ. ಮರದ ಪ್ಲಸ್ ಕಾಲು ಮರಗಾಲು. ಹಾಗೆ ಎರಡನೆಯದು ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು. ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ. ಈಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಇರುತ್ತೆ. ಕಾಲು, ಯಾರ ಕಾಲು?
ಯಾವ ರೀತಿಯ ಕಾಲು ಅನ್ನೋ ಪ್ರಶ್ನೆ ಬರುತ್ತೆ. ಕನಸು, ಯಾರ ಕನಸು, ಯಾವ ಕನಸು, ಹೇಗ್ ಬಿತ್ತು, ಈ ಒಂದು ಪ್ರಶ್ನೆಗಳು. ಹಾಗೆ ವಂದಿತ, ಯಾರಿಂದ ವಂದಿತ ಅಂದ್ರೆ ನಮಸ್ಕಾರ ಮಾಡಿಸ್ಕೊಂಡಂತವನು. ಹಾಗೆ ಯಾರಿಂದ ನಮಸ್ಕಾರ ಮಾಡಿಸ್ಕೊಂಡ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ತಲೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ಇದು ತತ್ಪುರುಷ ಸಮಾಸ. ಮುಂದಿನ ಸಮಾಸ ಕರ್ಮಧಾರಯ ಸಮಾಸ. ಇದು ಕೂಡ ತುಂಬಾ ಈಸಿಯಾಗಿ ನೀವು ಇದನ್ನ ಗುರುತಿಸಬಹುದು. ಪೂರ್ವ ಮತ್ತು ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷ್ಯ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುವರು. ಇಲ್ಲಿ ಮುಖ್ಯವಾಗಿ ಮಕ್ಕಳೇ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದೇನು, ವಿಶೇಷಣ. ಇದರ ಗುಣವಿಶೇಷಣವನ್ನ ಸೂಚಿಸುವ ಪದ ಅಂದ್ರೆ ಯಾವ ಪದ ಗುಣ ವಿಶೇಷ್ಯವನ್ನ ಸೂಚಿಸುತ್ತೆ ಅದೇ ಕರ್ಮಧಾರಯ ಸಮಾಸ. ಉದಾಹರಣೆಯನ್ನ ನಾವು ನೋಡೋಣ, ಆಗ ನಿಮಗೆ ಸಮಂಜಸವಾಗಿ ಅರ್ಥ ಆಗತ್ತೆ. ಹಿರಿದು ಪ್ಲಸ್ ಹಾವು ಹೆಬ್ಬಾವು. ಇಲ್ಲಿ ಹಾವು ಅಂತ ಹೇಳಿದ ತಕ್ಷಣ ಈ ಹಾವು ಹೇಗಿದೆ, ಅದರ ಗುಣವಿಶೇಷಣವನ್ನ ಹೇಳುವಂಥದ್ದು, ಅದು ಅದರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಥವಾ ಅದರ ಗುಣವನ್ನ ಹೇಳುವಂಥದ್ದು. ಅದು ಹಿರಿದ, ಕಿರಿದ, ದೊಡ್ಡದ, ಚಿಕ್ಕದ ಅಥವಾ ಏನೋ ಯಾವ ಬಣ್ಣದಿಂದ ಕೂಡಿದೆ, ಇದನ್ನೆಲ್ಲ ಗುಣವಿಶೇಷಣ ಅಂತ ನಾವು ಕರಿತೀವಿ. ಅದನ್ನ ಹೇಳುವಂಥದ್ದೇ ಇಲ್ಲಿ ಕರ್ಮಧಾರಯ ಸಮಾಸವಾಗಿ ಇದೆ. ಇನ್ನು ಕೆಲವು ಉದಾಹರಣೆಗಳು ಅಂತ ಹೇಳಿದ್ರೆ, ಹಿರಿದು ಪ್ಲಸ್ ಜೇನು ಹೆಜ್ಜೇನು. ಇಲ್ಲಿ ಕೂಡ ನೋಡಿ, ಪೂರ್ವ ಪದ ಯಾವಾಗಲೂ ಗುಣ ವಿಶೇಷಣವನ್ನ ಸೂಚಿಸುವಂತಿರಬೇಕು. ಹಾಗೆ ಹೊಸಗನ್ನಡ, ಕನ್ನಡ ಅಂದಿದ ತಕ್ಷಣ ಅದು ಯಾವುದು, ಹೊಸತ, ಹಳೇದ ಅಥವಾ ನಡುಗನ್ನಡವ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತೆ. ಹಾಗೆ ಗಗನ ಕೂಡ ಯಾವ ಕಲರ್ ಇದೆ, ನೀಲವಾದ ಗಗನ, ನೀಲ ಗಗನ. ಕಲಿದು ಪ್ಲಸ್ ಕತ್ತಲು ಕಗ್ಗತ್ತಲು. ಕತ್ತಲಾಗಿದೆ ಗೊತ್ತು, ಆದ್ರೆ ಯಾವ ರೀತಿ ಕತ್ತಲಿದೆ ಅದು ಅಂದ್ರೆ ಕಗ್ಗತ್ತಲು ಅಂದ್ರೆ ತುಂಬಾ ಕಪ್ಪಾದಂತಹ ಒಂದು ಕತ್ತಲಾಗಿದೆ. ಸೊ ಈ ರೀತಿಯ ಗುಣ ವಿಶೇಷಣವನ್ನ ಪೂರ್ವ ಪದ ಸೂಚಿಸುತ್ತಿದ್ದರೆ ಇದನ್ನು ಕರ್ಮಧಾರಯ ಸಮಾಸ ಅಂತ ಹೇಳಿ ಕರಿತೀವಿ. ಮುಂದಿನ ಸಮಾಸ ಕ್ರಿಯಾ ಸಮಾಸ. ಕ್ರಿಯೆ ಅಂದ್ರೆ ಕೆಲಸ. ಈ ಸಮಾಸವೇ ಅದರ ಹೆಸರೇ ಹೇಳುವಂತೆ ತುಂಬಾ ಸುಲಭವಾಗಿ ಈ ಕ್ರಿಯಾ ಸಮಾಸದ ಪದಗಳನ್ನ ನೀವು ಗುರುತಿಸಬಹುದು. ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು, ಗಮನಿಸಿ, ದ್ವಿತೀಯ ವಿಭಕ್ತಿಯಿಂದ ಇರುತ್ತೆ ಪೂರ್ವ ಪದ. ಹಾಗೆ ಉತ್ತರದಲ್ಲಿ ಕ್ರಿಯಾಪದದೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಯನ್ನ ನೋಡೋಣ. ಪೂರ್ವ ಪದ ಹೇಳದೆ ದ್ವಿತೀಯ ವಿಭಕ್ತಿಯಿಂದ ಕೂಡಿರಬೇಕು. ಕೈ ಪ್ಲಸ್ ಅನ್ನು, ಕೈಯನ್ನು. ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಆಗಿದೆ. ಹಾಗೆ ಹಾಕು ಅನ್ನುವುದು ಕೆಲಸ ಅಥವಾ ಕ್ರಿಯೆಯನ್ನ ಸೂಚಿಸ್ತಾ ಇದೆ, ಇದು ಆಕ್ಷನ್ ಅನ್ನ ತೋರಿಸ್ತಾ ಇದೆ. ಹಾಗಾಗಿ ಉತ್ತರ ಪದ ಯಾವಾಗಲೂ ಆಕ್ಷನ್ ಅಥವಾ ಕ್ರಿಯೆಯನ್ನ ತೋರಿಸುತ್ತಿದ್ದರೆ ಅದು ಕ್ರಿಯಾಪದ. ಇನ್ನಷ್ಟು ಉದಾಹರಣೆಗಳನ್ನ ನೋಡಿದಾಗ ತುಂಬಾ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಊಟವನ್ನು ಪ್ಲಸ್ ಮಾಡು, ಊಟ ಮಾಡು. ಕಣ್ಣನ್ನು ಪ್ಲಸ್ ಮುಚ್ಚು, ಕಣ್ಮುಚ್ಚು. ತಲೆಯನ್ನು ಪ್ಲಸ್ ಬಾಗು, ತಲೆ ಬಾಗು. ಈಗ ಈ ಉದಾಹರಣೆಗಳನ್ನ ನೋಡಿದಾಗ ನಿಮ್ಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಉತ್ತರ ಪದ ಯಾವಾಗಲೂ ಆಕ್ಷನ್ ಅನ್ನ ತೋರಿಸುತ್ತೆ ಅಥವಾ ಕ್ರಿಯಾ ಅಥವಾ ಕೆಲಸವನ್ನ ಯಾವ ಪದ ಸೂಚಿಸುತ್ತೆ ಅದು ಕ್ರಿಯಾ ಸಮಾಸ. ದ್ವಂದ್ವ ಸಮಾಸ. ದ್ವಂದ್ವ ಎರಡು ಅಥವಾ ಅನೇಕ ನಾಮಪದಗಳು. ಇಲ್ಲಿ ಹೆಚ್ಚು, ಎರಡಕ್ಕಿಂತ ಹೆಚ್ಚು ಅಂದ್ರೆ 3 ಬರಬಹುದು, 4 ಕೂಡ ನಾಮಪದ ಬರಬಹುದು. ಇವು 2, 3, 4 ಅಥವಾ ಅದಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಆಗುವ ಒಂದು ಸಮಾಸ ದ್ವಂದ್ವ ಸಮಾಸ. ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಯಾವ ಅರ್ಥವನ್ನು ನಾವು ಕೈ ಇಲ್ಲ ಅಥವಾ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಎಲ್ಲಾ ಪದಗಳು ಈಕ್ವಲ್ ಆಗಿರುತ್ತೆ, ಸಮಾನವಾಗಿ ಇರುತ್ತೆ. ಈ ಸಮಾನವಾದಂತ ಎಲ್ಲಾ ಪದಗಳ ಅರ್ಥಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ನೋಡೋಣ. ಪೂರ್ವ ಪದ ಲವರು, ಉತ್ತರ ಪದ ಕುಶರು. ಸಮಾಸ ಪದ ಇವುಗಳನ್ನ ಕೂಡಿಸಿ ಬರೆದಾಗ ಲವಕುಶರು ಅಂತ ಆಗತ್ತೆ. ಇಲ್ಲಿ ನೋಡಿ,
ಎರಡು ನಾಮಪದಗಳಿದೆ. ಲವ ಅನ್ನೋದು ನಾಮಪದ, ಕುಶ ಅನ್ನೋದು ನಾಮಪದ. ಸೊ ಈ ಎರಡೂ ಪದಗಳ ಅರ್ಥಗಳು ಪ್ರಧಾನವಾಗಿ ಅಂದ್ರೆ ಮುಖ್ಯವಾಗಿ ಇದೆ. ಇನ್ನಷ್ಟು ಉದಾಹರಣೆಗಳು. ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಸೀತೆಯು. ಇದನ್ನ ರಾಮ ಲಕ್ಷ್ಮಣ ಸೀತೆಯರು ಅಂತ ಸಂಕ್ಷಿಪ್ತವಾಗಿ ಹೇಳಬಹುದು. ಇವು ಕೂಡ ನಾಮಪದಗಳಾಗಿವೆ. ಮರವು, ಗಿಡವು, ಬಳ್ಳಿಯು, ಪೊದೆಯು. ಇಲ್ಲಿ 4 ನಾಮಪದಗಳಿವೆ. ಅವುಗಳನ್ನ ಮರ, ಗಿಡ, ಬಳ್ಳಿ, ಪೊದೆಗಳು ಅಂತ ನಾವು ಕರೆಯಬಹುದು. ಎಲ್ಲಾ ನಾಮಪದಗಳ ಅರ್ಥವು ಇಲ್ಲಿ ಮುಖ್ಯವಾಗಿ ಇದೆ. ಹಾಗಾಗಿ ಇದನ್ನ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಮತ್ತೊಂದು ಉದಾಹರಣೆ. ಸೂರ್ಯನು, ಚಂದ್ರನು, ನಕ್ಷತ್ರವು. ಅದನ್ನ ಸಮಾಸ ಪದವಾಗಿ ಬರ್ದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳು. ಸೊ ಮಕ್ಕಳೇ, ತುಂಬಾ ಸುಲಭವಾಗಿ ದ್ವಂದ್ವ ಸಮಾಸವನ್ನ ನಾವು ಕಂಡು ಹಿಡಿಯಬಹುದು. ಎಲ್ಲಾ ಪದಗಳು ನಾಮಪದಗಳಾಗಿರುತ್ತೆ. ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿ ಇರುತ್ತೆ. ಮುಂದಿನ ಸಮಾಸ ದ್ವಿಗು ಸಮಾಸ. ಈ ಸಮಾಸ ಕೂಡ ಅತ್ಯಂತ ಸುಲಭ. ಇಲ್ಲಿ ಮಕ್ಕಳೇ ನೋಡಿ, ಸಮಾಸ ಪದವೇ ಹೇಳ್ತಾ ಇದೆ ದ್ವಿ ಅಂದ್ರೆ ಏನು? ಎರಡು ಅಂದ್ರೆ ಅದು ನಂಬರ್ ಅಥವಾ ಸಂಖ್ಯೆಯನ್ನ ಸೂಚಿಸುವಂತಹ ಸಮಾಸ. ಎಲ್ಲಿ ಸಂಖ್ಯೆಯನ್ನ ಸೂಚಿಸುವ ಪದ ಇರುತ್ತೋ ಅದು ದ್ವಿಗು ಸಮಾಸ. ಸಮಾಸವೇ ಹೇಳುವಂತದ್ದು ತುಂಬಾ ಸುಲಭವಾಗಿ ನಾವು ಕಂಡು ಹಿಡಿಯಬಹುದು. ಸೊ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಅಂದ್ರೆ ಇಲ್ಲಿ ಪೂರ್ವ ಪದ ಯಾವಾಗಲೂ ಸಂಖ್ಯೆಯಾಗಿರ್ಬೇಕು, ಹಾಗೆ ಉತ್ತರ ಪದ ನಾಮಪದವಾಗಿರ್ಬೇಕು. ಉದಾಹರಣೆ ನೋಡೋಣ. ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು. ಇಲ್ಲಿ ಒಂದು ಅನ್ನೋದು ಪೂರ್ವ ಪದದಲ್ಲಿ ಸಂಖ್ಯೆಯಾಗಿದೆ, ಕಟ್ಟು ಅನ್ನೋದು ನಾಮಪದವಾಗಿದೆ. ಸೊ ಹಾಗಾಗಿ ಕಟ್ಟು ಅನ್ನೋದು ಕ್ರಿಯಾಪದವಾಗಿದೆ, ಕ್ರಿಯಾ ಕೂಡ ಆಗಿದೆ, ಹಾಗೆ ಇದು ನಾಮಪದ ಕೂಡ ಆಗತ್ತೆ. ಮತ್ತೊಂದು ಪೂರ್ವಪದ. ಎರಡು ಪ್ಲಸ್ ಬಗೆ ಇಬ್ಬಗೆ. ಇಲ್ಲಿ ನೋಡಿ, ಪೂರ್ವ ಪದವಾದಂತಹ ಎರಡು ಸಂಖ್ಯೆಯನ್ನ ಸೂಚಿಸುತ್ತೆ. ಮೂರು ಪ್ಲಸ್ ಮಡಿ ಮುಮ್ಮಡಿ. ಇದು ಕೂಡ ಪೂರ್ವ ಪದ ಸಂಖ್ಯೆಯಿಂದ ಕೂಡಿದೆ. ನೂರು ಪ್ಲಸ್ ಕಾಲ ನೂರ್ಕಾಲ. ಇಲ್ಲಿ ಪೂರ್ವ ಪದ ಮತ್ತೆ ನೋಡಬಹುದು ಸಂಖ್ಯೆಯಾಗಿದೆ. ಹಾಗೆ ಉತ್ತರ ಪದದ ನಾಮಪದಗಳೊಡನೆ ಸೇರಿ ಅದು ದ್ವಿಗು ಸಮಾಸ ಅಂತ ಅನ್ನಿಸ್ಕೊಳ್ಳುತ್ತೆ. ಮುಂದಿನ ಸಮಾಸ ಬಹುರ್ವಿಹಿ ಸಮಾಸ. ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಮುಖ್ಯವಾಗಿ ನೀವಿಲ್ಲಿ ತಿಳ್ಕೊಳ್ಬೇಕಾಗಿರೋದು, ಎರಡು ಅಥವಾ ಅನೇಕ ಸಮಾಸ ಪದಗಳನ್ನ ನಾವು ಸೇರಿಸಿ ಬರಿತೀವಿ. ಆದ್ರೆ ಆ ಸೇರಿಸಿ ಬರೆದಾಗ ಅದು ಒಂದು ವಿಶೇಷವಾದಂತಹ ಅರ್ಥವನ್ನ ನಮ್ಮ ತಲೆಯಲ್ಲಿ ಕ್ರಿಯೇಟ್ ಮಾಡುತ್ತೆ. ಅದನ್ನ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಉದಾಹರಣೆಯನ್ನ ನೋಡಿದಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮೂರು ಪ್ಲಸ್ ಕಣ್ಣುಳ್ಳವನು ಮುಕ್ಕಣ್ಣ. ಇಲ್ಲಿ ಮಕ್ಕಳೇ ವಿಶೇಷವಾದ ಒಂದು ಅರ್ಥ ನಮ್ಮ ತಲೆಯಲ್ಲಿ ಒಂದು ಥಾಟ್ ಬರುತ್ತೆ. ಮುಕ್ಕಣ್ಣ ಅಂದಿದ ತಕ್ಷಣ ಯಾರು? ಅದು ಶಿವ. ಸೊ ಆ ಒಂದು ವಿಶೇಷವಾದ ಒಂದು ಅರ್ಥ ನಮ್ಮ ತಲೆಯಲ್ಲಿ ಬಂದರೆ ಅಥವಾ ಪ್ರಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣ ಮೂಡಿದರೆ ಅದನ್ನು ನಾವು ಏನಂತ ಕರಿತೀವಿ? ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಮತ್ತಷ್ಟು ಉದಾಹರಣೆಗಳು. ಈ ಮುಕ್ಕಣ್ಣನನ್ನ ಈ ರೀತಿ ಕೂಡ ನಾವು ಬಿಡಿಸಬಹುದು ಅಥವಾ ಈ ರೀತಿ ಬರೆಯಬಹುದು. ಮೂರು ಕಣ್ಣುಗಳು ಯಾರಿಗೋ ಅವನು ಮುಕ್ಕಣ್ಣ. ಹಾಗೆ ಇನ್ನೊಂದು, ನಾಲ್ಕು ಮುಖಗಳು ಯಾರಿಗೋ ಅವನು ನಾಲ್ಮೊಗ. ನಾಲ್ಮೊಗ ಅಂದ್ರೆ ಯಾರು? ಆ ವಿಶೇಷವಾದಂತ ಚಿತ್ರಣ ನಮ್ಮ ಮುಂದೆ ಬರುತ್ತೆ. ನಾಲ್ಕು ಮುಖಗಳುಳ್ಳವರು ಯಾರು? ಬ್ರಹ್ಮ. ಹಾಗೆ ಆ ಬ್ರಹ್ಮನ ಚಿತ್ರ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅದನ್ನೇ ನಾವು ವಿಶೇಷವಾದಂತಹ ಅರ್ಥ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಪೀತವಾದ ಅಂಬರ ಯಾರಿಗೋ ಅವಳು ಪೀತಾಂಬರ. ಹಾಗೆ ನಾಗದಂತೆ ವೇಣಿ ಅಥವಾ ಜಡೆಯನ್ನ ಉಳ್ಳವಳನ್ನ ನಾಗವೇಣಿ ಅಂತ ಕರಿತೀವಿ. ಸೊ ಇದು ಕೂಡ ಸಾಮಾನ್ಯವಾಗಿ ನಮಗೆ ಒಂದು ಅರ್ಥ ಪ್ರಧಾನವಾಗಿ, ವಿಶೇಷವಾದ ಒಂದು ಅರ್ಥ ಪ್ರಧಾನವಾಗಿ ಬರುತ್ತೆ, ನಮ್ಮ ತಲೆಯಲ್ಲಿ ಮೂಡುತ್ತೆ. ಅದನ್ನ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಮುಂದಿನ ಸಮಾಸ ಅಂಶಿ ಸಮಾಸ. ಅಂಶ ಎಂದರೆ ಭಾಗ.
ನಮ್ಗೆ ಗೊತ್ತಿರೋ ಹಾಗೆ ಅಂಶ ಅಂತ ಹೇಳಿದ್ರೆ ಒಂದು ಪಾರ್ಟ್ ಅಥವಾ ಭಾಗ. ಅಂಶಿ ಎಂದರೆ ಪೂರ್ಣ ವಸ್ತು ಅಥವಾ ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶ ಅಂಶಿ ಭಾವದಿಂದ ಕೂಡಿದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ತೋರುತ್ತಿದ್ದರೆ ಅದು ಅಂಶಿ ಸಮಾಸ. ಇಲ್ಲಿ ಉದಾಹರಣೆಯನ್ನ ನೋಡಿದಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಪೂರ್ವ ಪದ ಏನಿದೆ ಇದು ಕೈ. ಕೈ ಅನ್ನೋದು ಒಂದು ಪೂರ್ಣವಾದಂತಹ ಒಂದು ಭಾಗ, ಆಯ್ತಾ. ಆದ್ರೆ ಉತ್ತರ ಪದ ಅಡಿ. ಅಡಿ ಅಂದ್ರೆ ಆ ಕೈಯ ಅಂಗೈಯ ಒಂದು ಭಾಗ, ಆಯ್ತಾ. ಕೈಯ ಪ್ಲಸ್ ಅಡಿ ಅಂಗೈ ಅಂತ ಕರಿಬಹುದು. ಇಲ್ಲಿ ಪೂರ್ತಿಯಾದಂತಹ ಒಂದು ಕೈಯನ್ನ ತಗೊಂಡಿಲ್ಲ, ಒಂದೇ ಒಂದು ಅಂಶವನ್ನ ತಗೊಂಡಿದ್ದಾರೆ. ಸೊ ಈ ಅಂಶವನ್ನ ಹೇಳುವಂತಿದ್ದರೆ ಅದು ಅಂಶಿ ಸಮಾಸ. ಮತ್ತಷ್ಟು ಉದಾಹರಣೆಗಳು. ತಲೆಯ ಪ್ಲಸ್ ಮುಂದು ಮುಂದಲೆ. ಇಲ್ಲಿ ಮತ್ತೊಂದು ಗಮನಿಸಬೇಕು ನೀವು, ಈ ಸಮಾಸ ಪದಗಳು ಏನಿದೆ, ಮುಂದಲೆ ಅನ್ನೋದೇನಿದೆ, ಇದನ್ನ ನಾವು ವಿಗ್ರಹ ವಾಕ್ಯ ಮಾಡಿದಾಗ ಅದಲು ಬದಲಾಗುತ್ತೆ. ಮುಂದು ಪ್ಲಸ್ ತಲೆ ಅಂತ ಬರಲ್ಲ, ತಲೆಯ ಪ್ಲಸ್ ಮುಂದು ಅಂತ ಈ ಪೂರ್ವ ಪದ ಉತ್ತರ ಪದಗಳು ಅದಲು ಬದಲಾಗತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಗಮನಿಸಬಹುದು. ಮುಂದಲೆ, ತಲೆ ಅಂದಿದ ತಕ್ಷಣ ಪೂರ್ತಿ ತಲೆ ಅಲ್ಲ, ಅದು ಮುಂದಿನ ಒಂದು ಭಾಗಕ್ಕೆ ಮುಂದಲೆ ಅಂತ ನಾವು ಕರಿತೀವಿ. ಇದು ಕೂಡ ಒಂದು ಅಂಶವನ್ನ ಹೇಳುತ್ತೆ. ರಾತ್ರಿಯ ಪ್ಲಸ್ ನಡು, ಅದು ನಡು ರಾತ್ರಿ ಅಂತ ಆಗತ್ತೆ. ಇಲ್ಲಿ ರಾತ್ರಿ ಅಂದ್ರೆ ಪೂರ್ತಿ ರಾತ್ರಿ ಅಲ್ಲ, ಅದು ನಡು ರಾತ್ರಿ, ಮಧ್ಯರಾತ್ರಿ. ಹಾಗೆ ತುಟಿಯ ಪ್ಲಸ್ ಕೆಳದುಟಿ. ಓಕೆ, ಸೊ ಇಲ್ಲಿ ತುಟಿಯ ಪೂರ್ತಿ ಭಾಗ ಇಲ್ಲ, ಕೆಳಗಿನ ತುಟಿಯನ್ನ ಹೇಳುವಂಥದ್ದು. ಕಣ್ಣಿನ ಪ್ಲಸ್ ಅಂಚು ಕಣ್ಣಂಚು. ಕಣ್ಣನ್ನು ಪೂರ್ತಿಯಾಗಿ ತಗೊಂಡಿಲ್ಲ, ಉತ್ತರ ಪದ ಅದರ ಒಂದು ಅಂಶವನ್ನ ಮಾತ್ರ ಹೇಳ್ತಾ ಇದೆ. ಹಾಗಾಗಿ ಇದು ಅಂಶಿ ಸಮಾಸ. ಇಲ್ಲಿ ಪೂರ್ತಿಯಾಗಿ ಒಂದು ದೇಹವನ್ನ ಹೇಳ್ತಾ ಇರಲ್ಲ, ಆ ದೇಹದಲ್ಲಿ ಇರ್ತಕ್ಕಂಥ ಒಂದು ಅಂಗ, ಒಂದೇ ಒಂದು ಭಾಗವನ್ನ ಹೇಳುವಂತಹದ್ದೇ ಅಥವಾ ಒಂದು ಅಂಶವನ್ನ ಹೇಳುವಂತದ್ದೇ ಇಲ್ಲಿ ಅಂಶಿ ಸಮಾಸ. ತುಂಬಾ ಸುಲಭವಾಗಿ ನೀವು ಇದನ್ನ ಕಂಡು ಹಿಡಿಯಬಹುದು ಮಕ್ಕಳೇ. ಮುಂದಿನ ಸಮಾಸ ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಅಂತ ಕರಿತೀವಿ. ಇಲ್ಲಿ ಸರ್ವನಾಮ ಆಗಿರತ್ತೆ ಅಥವಾ ಕೃದಂತ ಎರಡು ಆಗಿರತ್ತೆ. ಅಂದ್ರೆ ಕೃದಂತ ಸರ್ವನಾಮದ ವ್ಯಾಕರಣವನ್ನ ನೀವು ತಿಳ್ಕೊಂಡಿದ್ರೆ ಖಂಡಿತ ತುಂಬಾ ಸುಲಭವಾಗಿ ಇದನ್ನು ಕೂಡ ನೀವು ಕಂಡು ಹಿಡಿಯಬಹುದು. ಉದಾಹರಣೆಯನ್ನ ನೋಡೋಣ. ಅವನು ಅನ್ನೋದು ಸರ್ವನಾಮ, ಹುಡುಗ, ಆ ಹುಡುಗ ನಾವು ಸಮಾಸ ಪದವಾಗಿ ಬರೆದಾಗ ಆ ಹುಡುಗ ಅಂತ ಆಗತ್ತೆ. ಮುಂದಿನ ಉದಾಹರಣೆಗಳನ್ನ ನೋಡೋಣ. ಅದು ಪ್ಲಸ್ ಊರು, ಆ ಊರು, ಅದು ಅನ್ನೋದು ಸರ್ವನಾಮ ಆಗಿರುತ್ತೆ. ಹಾಗೆ ತೂಗು ಪ್ಲಸ್ ಉಯ್ಯಾಲೆ, ತೂಗುಯ್ಯಾಲೆ, ತೂಗುವುದು, ಇದು ಕೃದಂತಗಳಲ್ಲಿ ಒಂದಾಗಿದೆ. ಹುರಿದುದು ಪ್ಲಸ್ ಕಡಲೆ, ಹುರಿಗಡಲೆ, ಇದು ಕೂಡ ಹುರಿದುದು, ಹುರಿ ಅನ್ನೋದು ಕೃದಂತ ವಿಶೇಷಣ. ಹಾಗೆ ಮಾಡಿದುದು ಪ್ಲಸ್ ಅಡುಗೆ, ಮಾಡಿದಡುಗೆ. ಸೊ ಈ ಎಲ್ಲಾ ಉದಾಹರಣೆಗಳನ್ನ ನೋಡಿದಾಗ ನಿಮಗೆ ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಪೂರ್ವ ಪದ ಯಾವಾಗಲೂ ಸರ್ವನಾಮ ಅಥವಾ ಕೃದಂತಗಳಿಂದ ಕೂಡಿರುತ್ತೆ. ಸೊ ಈ ರೀತಿಯ ಪದಗಳನ್ನ ನಾವು ಗಮಕ ಸಮಾಸ ಅಂತ ಹೇಳಿ ಕರೀತೀವಿ. ಸೊ ಇಷ್ಟು ಕೂಡ ಸಮಾಸಗಳು, ಒಟ್ಟು 8 ಸಮಾಸಗಳು. ಹಾಗೆ ಅದರ ಜೊತೆಗೆ ಅರಿ ಸಮಾಸ ಅಂದ್ರೆ ಕೂಡ ನಮ್ಗೆ ಗೊತ್ತಾಯ್ತು. ಈ ಎಲ್ಲ ಸುಲಭವಾದ ಸಮಾಸಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಅತ್ಯಂತ ಸುಲಭವಾಗಿ ಕಂಡು ಹಿಡಿಯುವ ನಿಮ್ಮ ಪ್ರಯತ್ನಕ್ಕೆ ಪುಷ್ಟಿ ಕೊಡಲು ಒಂದು ಸಣ್ಣ ನನ್ನ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಮಕ್ಕಳೇ, ನಿಮಗೆ ತುಂಬಾ ಸುಲಭ ಆಗ್ಲಿ ಅನ್ನುವ ಉದ್ದೇಶದಿಂದ ಈಸಿಯಾದಂತಹ ಕೆಲವು ಉದಾಹರಣೆಗಳೊಂದಿಗೆ ನಿಮಗೆ ಅರ್ಥೈಸುವ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು.